हरिः ओम्। नारायणाय परिपूर्णगुणार्णवाय व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नीतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಸ್ವಲ್ಪ ಲೇಟ್ ಆಯ್ತು ಇವತ್ತು. ನಾವು ನಿನ್ನೆಯ ಪಾಠದಲ್ಲಿ ನೋಡಿದಂತೆ ಜರಾಸಂಧ ಬಲರಾಮನ ಮೂರ್ಛೆ ಹೋಗುವಂತೆ ಹೊಡೆದ. ಬಲರಾಮ ಮೂರ್ಛೆನು ಹೋದ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಜರಾಸಂಧನಿಗೆ ಮೂರ್ಛೆ ಹೋಗುವಂತೆ ಹೊಡಿತಾನೆ. ಹೀಗೆ ಇಬ್ಬರು ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಇಬ್ಬರು ಕೂಡ ಒಟ್ಟಿಗೆ ಎದ್ದರು. ಹೀಗೆ ಎದ್ದು ಆಗ ಕೊನೆಗೆ ಬಲರಾಮ ತಾನೇನ್ ಮಾಡಿದ, ಇನ್ನು ಈ ಜರಾಸಂಧನನ್ನು ಉಳಿಸಬಾರದು ಅಂತ ಅವನನ್ನು ಕೊಲ್ಲಬೇಕು ಅಂತ ತನ್ನ ಆಯುಧವನ್ನು ಎತ್ತಿದ. ಆವಾಗ ವಾಯುದೇವರು ಆ ಶರೀರವಾಣಿಯನ್ನು ನುಡಿದರು. ಆ ಶರೀರವಾಣಿ ಅಂದ್ರೆ ಕಣ್ಣಿಗೆ ಕಾಣಿಸದಂತೆ ನುಡಿಯೋದು ಅಂತ. ಅವನು ಹೇಳಿದ, ನಿನ್ನ ಆಯುಧ ಮತ್ತು ಬಾಹುಬಲ ಅದು ಅಮೋಘವಾದದ್ದು. ನಿನ್ನ ಕೈಯಲ್ಲಿ ಇವನನ್ನ ಕೊಲ್ಲಿಕ್ ಸಾಧ್ಯ ಇಲ್ಲ. ಹಾಗಾಗಿ ಸುಮ್ಮನೆ ನಿನ್ನ ಆಯುಧವನ್ನ ಬಲವನ್ನ ಪ್ರಯೋಗ ಮಾಡಿ ನಿನ್ನ ಆಯುಧಗಳನ್ನ ವ್ಯರ್ಥ ಅಂತ ಅನ್ಸ್ಕೊಳ್ಬೇಡ. ಯಾಕಂದ್ರೆ ನಿನ್ನ ಆಯುಧ ಮತ್ತು ಬಾಹುಬಲ ಅಮೋಘವಾದದ್ದು, ಸುಮ್ಮನೆ ವ್ಯರ್ಥ ಆಗುತ್ತೆ. ಇವನನ್ನು ಕೊಲ್ಲುವಂತಹ ಪರಾಕ್ರಮಿ ಇನ್ನೊಬ್ಬ ಇದ್ದಾನೆ, ಹಾಗಾಗಿ ಸುಮ್ಮನೆ ಬಿಟ್ಟು ಬಿಡು ಅಂತ ಹೇಳಿದಾಗ ಸಹಜವಾಗಿ ಬಿಟ್ಟು ಬಿಡ್ತಾನೆ. ಕೊನೆಗೆ ಜರಾಸಂಧನನ್ನ ಕೃಷ್ಣ ತನ್ನ ಗದೆಯಿಂದಾಗಿ ಹೊಡಿತಾನೆ. ಕೊನೆಗೆ ಜರಾಸಂಧ ಮೂರ್ಛೆಗೊಂಡು ನಂತರ ಎದ್ದು ತಾನು ವಾಪಸ್ ನಾಚಿಕೆಯಿಂದಾಗಿ ಅಂತರ್ಹಿತ ತಲೆ ಮುಚ್ಚಿಕೊಂಡು ಅಂತೆ, ಅಂದ್ರೆ ಮುಖವನ್ನು ತೋರಿಸಲಿಕ್ಕೆ ಅವನಿಗೆ ಮರ್ಯಾದೆ ಇಲ್ಲ. ಆ ರೀತಿಯಾಗಿ ತಾನು ಸೋತು ಲಜ್ಜಾ ನಾಚಿಕೆಯಿಂದ ಈಡಾಗಿ ಭೀತ ತುಂಬಾ ಹೆದರಿ ತನ್ನ ನಗರಕ್ಕೆ ತಾನು ಬಂದಂತಹ ರಾಜರೊಂದಿಗೆ ಹೊರಟು ಹೋದ ಅಂತ ಇಷ್ಟ ಆಗಿತ್ತು. ಇಂದು 27ನೇ ಶ್ಲೋಕದಿಂದಾಗಿ ಪ್ರಾರಂಭ. ಪುನರ್ಯುದ್ಧಂ ಬಹುಶಃ ಕೇಶವೇನ ಕೃತ್ವಾ ಜಿತೋ ರಾಜಗಣೈಃ ಸಮೇತಃ. ಕೃಷ್ಣೋ ಜಿತ್ವಾ ಮಾಗಧಂ ರೋಹಿಣೇಯ ಯುಕ್ತೋ ಯಯೌ ದಮಘೋಷೇಣ ಸಾರ್ಧಂ. ಪದಚ್ಛೇದ. ಪುನಃ ಯುದ್ಧಂ ಬಹುಶಃ ಕೇಶವೇನ ಕೃತ್ವಾ ಜಿತಃ ರಾಜಗಣೈಃ ಸಮೇತಃ. ಕೃಷ್ಣಃ ಜಿತ್ವಾ ಮಾಗಧಂ ರೌಹಿಣೇಯ ಯುಕ್ತಃ ಯಯೌ ದಮಘೋಷೇಣ ಸಾರ್ಧಂ. ಹೀಗೆ ಇದು ಬಹುಶಃ ಇದ್ದು ಮೂಲತಃ 4ನೇ ಯುದ್ಧ. ಹೀಗೆ ಒಂದು ಸಲ ಅಲ್ಲ, 2 ಸಲ ಅಲ್ಲ, ಬಹುಶಃ ಕೇಶವೇನ ಪುನಃ ಯುದ್ಧಂ ಕೃತ್ವ. ಬಹುಶಃ ಅಂದ್ರೆ ಅನೇಕ ಸಲ. ಹೀಗೆ ಅನೇಕ ಸರ್ತಿ ಸೈನ್ಯ ತೆಗೆದುಕೊಂಡು ಬರ್ತಾ ಇದ್ದ, ಪರಮಾತ್ಮನೊಟ್ಟಿಗೆ ಯುದ್ಧವನ್ನು ಮಾಡ್ತಾ ಇದ್ದ, ಸೋಲ್ತಾ ಇದ್ದ, ಮತ್ತೆ ಪುನಃ ವಾಪಸ್ ಹೋಗ್ತಾ ಇದ್ದ. ಹೀಗೆ ಜರಾಸಂಧ ಅನೇಕ ಸಲ ಯುದ್ಧವನ್ನು ಮಾಡಿ ತಾನು ಸೋತು ಹೋದ. ಪ್ರತಿ ಸಲವೂ ಕೂಡ ಬರ್ಬೇಕಾದ್ರೆ ಒಬ್ಬನೇ ಬರ್ತಿರ್ಲಿಲ್ಲ, ಅಥವಾ ಬರೀ ಸೈನ್ಯ ಅಲ್ಲ, ರಾಜಗಣೈಹಿ ಅನೇಕ ರಾಜ ಮಹಾರಾಜರುಗಳನ್ನ ತನ್ನ ಹೆದರಿಕೆಯಿಂದಾಗಿ ಅವರನ್ನು ಕಟ್ಟಿ ಹಾಕಿ, ಅಂದ್ರೆ ಅವರಿಗೆ ಯುದ್ಧ ಮಾಡ್ಲಿಕ್ಕೆ ಮನಸ್ಸಿಲ್ಲದೆ ಹೋದರೂ ಕೂಡ ಜರಾಸಂಧನ ಹೆದರಿಕೆಯಿಂದಾಗಿ ಅವ್ರು ಯುದ್ಧವನ್ನು ಮಾಡ್ತಾ ಇದ್ರು. ಆ ರೀತಿಯಾಗಿ ಅನೇಕ ರಾಜ ಮಹಾರಾಜರೊಂದಿಗೆ ಬಂದು ಸೇರಿಕೊಂಡು ಯುದ್ಧವನ್ನು ಮಾಡಿ ಸೋಲ್ತಾ ಇದ್ದ, ಮತ್ತೆ ವಾಪಸ್ ಹೋಗ್ತಾ ಇದ್ದ. ಹೀಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಬಲರಾಮನೊಟ್ಟಿಗೆ ಸೇರಿಕೊಂಡು ಯುದ್ಧದಲ್ಲಿ ಗೆಲ್ತಾ ಇದ್ದ. ಇದು ಹೀಗೆ ಮುಂದೆ ನಡೆಯುವಂತ ಯುದ್ಧಗಳ ಕತೆ. ಪ್ರಸ್ತುತ ಏನಾಯ್ತು ಅಂತಂದ್ರೆ, ಈ ಯುದ್ಧದಲ್ಲಿ ಗೆದ್ದ ಮೇಲೆ ಕೃಷ್ಣ ಏನ್ ಮಾಡಿದ,
ರೌಹಿಣೇಯ ಯುಕ್ತ ಬಲರಾಮನೊಟ್ಟಿಗೆ ಸೇರಿಕೊಂಡು ಮತ್ತು ದಮಘೋಷೇಣ ಸಾರ್ಧಂ ದಮಘೋಷನೊಟ್ಟಿಗೆ ಸೇರಿಕೊಂಡು ಹೊರಟು ಹೋದ. ಅಂದ್ರೆ ಗೋಮಂತಕ ಪರ್ವತದಲ್ಲಿ ಇದ್ದರು. ಗೋಮಂತಕ ಪರ್ವತದಿಂದಾಗಿ ತಾನು ಬಲರಾಮ ಮತ್ತು ದಮಘೋಷನೊಟ್ಟಿಗೆ ಸೇರಿಕೊಂಡು ಹೊರಟರು ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲಿ ಹೊರಟರು, ಈ ದಮಘೋಷ ಯಾರು ಎಂಬುದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ. ಪಿತೃಶ್ವಸಾಯ ಪತಿನಾ ತೇನ ಚೋಕ್ತಃ ಪೂರ್ವಂ ಜಿತೇನಾಪಿ ಯುಧಿಸ್ಮ ಬಾಂಧವಾತ್. ಯಾಮಃ ಪುರಂ ಕರವೀರಾಖ್ಯಮೇವ ಮಹಾಲಕ್ಷ್ಮ್ಯಾಃ ಕ್ಷೇತ್ರ ಸಂದರ್ಶನಾಯ ಶ್ರುತ್ವಾ ವಾಕ್ಯಂ ತಸ್ಯ ಯುದ್ಧೇ ಜಿತಸ್ಯ ಪ್ರೀತ್ಯ ಯುಕ್ತಸ್ಯ ಆತ್ಮನ ತದ್ಯುತೋಗಾತ್. ಪದಚ್ಛೇದ. ಪಿತೃಶ್ವಸಾಯಾಃ ಪತಿನಾ ತೇನ ಚ ಉಕ್ತಃ ಪೂರ್ವಂ ಜಿತೇನ ಅಪಿ ಯುಧಿ ಸ್ಮ ಬಾಂಧವಾತ್. ಯಾಮಃ ಪುರಂ ಕರವೀರಾಖ್ಯಂ ಏವ ಮಹಾಲಕ್ಷ್ಮ್ಯಾಃ ಕ್ಷೇತ್ರ ಸಂದರ್ಶನಾಯ ಶ್ರುತ್ವಾ ವಾಕ್ಯಂ ತಸ್ಯ ಯುದ್ಧೇ ಜಿತಸ್ಯ ಪ್ರೀತ್ಯ ಯುಕ್ತಸ್ಯ ಆತ್ಮನ ತದ್ಯುತಃ ಅಗಾತ್. ಈ ದಮಘೋಷ ಯಾರು, ಅವನೊಟ್ಟಿಗೆ ಯಾಕೆ ಪರಮಾತ್ಮ ಹೊರಟ, ಎಲ್ಲಿ ಹೊರಟರು ಅಂತ ತಿಳಿಸ್ತಾ ಇದ್ದಾರೆ. ಪಿತೃಶ್ವಸಾಯ ಪತಿನಾ. ಈ ಯಾವ ದಮಘೋಷ ಯಾರು ಅಂತಂದ್ರೆ ಕೃಷ್ಣನ ಪಿತೃಶ್ವಸಾಳ ಅಂದ್ರೆ ತಂದೆಯ ತಂಗಿ. ಪಿತೃಶ್ವಸ ತಂದೆಯ ತಂಗಿ ಅರ್ಥ ಸೋದರತ್ತೆ. ಆ ಸೋದರತ್ತೆಯ ಪತಿಯಂತೆ ಗಂಡ. ಹೀಗೆ ಪಿತೃಶ್ವಸಾಯ ಪತಿನ ತೇನ ಚೋಕ್ತಃ. ಒಂದು ನಿಮಿಷ. ಹೀಗೆ ಅವನು ಬಂದು ಇವನ ಹತ್ರ ಹೇಳಿದ, ಯಾರ ಹತ್ರ, ಕೃಷ್ಣನ ಹತ್ರ ಹೇಳಿದ, ಇಲ್ಲಿ ಹೋಗೋಣ ಅಂತ. ಅಲ್ಲ, ಅವನಿಗೆ ಇಲ್ಲಿ ಯಾಕೆ ಬಂದಿದ್ದ, ಅವನು ಗೋಮಂತಕ ಪರ್ವತಕ್ಕೆ ಅವನ ಯಾಕೆ ಬಂದಿದ್ದ ಅಂತಂದ್ರೆ ವಾಸ್ತವಿಕವಾಗಿ ಅವನು ಕೂಡ ಯುದ್ಧಕ್ಕಂತ ಬಂದಿದ್ದ ಅಂತೆ. ಅಂದ್ರೆ ಈ ಯಾವ ದಮಘೋಷ ವಾಸ್ತವಿಕವಾಗಿ ಶಿಶುಪಾಲನ ತಂದೆ. ಇನ್ನೂ ನಮಗೆ ಸ್ಪಷ್ಟ ಆಗ್ಬೇಕಂದ್ರೆ ಶಿಶುಪಾಲನ ತಂದೆ, ಪರಮಾತ್ಮನ ಪರಮದ್ವೇಷಿಯಾದಂತಹ ಕೃಷ್ಣಾವತಾರ ಆಗಿದ್ದೇ ಶಿಶುಪಾಲ ಸಂಹಾರ ಮಾಡಲಿಕ್ಕೆ ಅಂತ. ಅಂತಹ ಶಿಶುಪಾಲನ ತಂದೆ ಯಾರು, ಈ ದಮಘೋಷ. ಅವನೇನ್ ಮಾಡಿದ್ದ, ಯುದ್ಧಕ್ಕೆ ಅಂತ ಬಂದಿದ್ದ. ಯುದ್ಧಕ್ಕೆ ಬಂದ ಪೂರ್ವಂ ಜಿತೇನ, ಕೃಷ್ಣನ ಎದುರುಗಡೆ ಯುದ್ಧದಲ್ಲಿ ಸೋತ, ಅರ್ಥಾತ್ ಇವನೊಟ್ಟಿಗೆ ಬಂದಿದ್ದ ಜರಾಸಂಧನೊಟ್ಟಿಗೆ. ಜರಾಸಂಧನ ಮೇಲಿನ ಹೆದರಿಕೆಯಿಂದಾಗಿ ತಾನು ಯುದ್ಧಕ್ಕೆ ಅಂತ ಬಂದಿದ್ದ. ಯುದ್ಧಕ್ಕೆ ಅಂತ ಬಂದಂತವನು ಪರಮಾತ್ಮನಿಂದಾಗಿ ಸೋತಿದ್ದ. ಸೋತಿದ್ದರೂ ಕೂಡ ಅಂದ್ರೆ ಅವನ ಮನಸ್ತತ್ವ ಯಾವ ರೀತಿ ಇತ್ತು, ದಮಘೋಷನ ಮನಸ್ಥಿತಿ, ಯುದ್ಧ ಯುದ್ಧ ಅಷ್ಟೇ, ಮುಗೀತು. ಅದಾದ ಮೇಲೆ ನಾವಿಬ್ಬರು ಕೂಡ ಬಾಂಧವರೇ ಅಂತ. ಯುದ್ಧದಲ್ಲಿ ಹಿಂದೆ ತಾನು ಸೋತಿದ್ದರೂ ಕೂಡ ಬಾಂಧವ, ತನಗೂ ಅವನಿಗೂ ಏನಿದೆ, ಒಂದು ಬಾಂಧವ್ಯ ಅನ್ನೋದಿದೆ. ಕೃಷ್ಣ ಏನಾಗಬೇಕು, ತನ್ನ ಹೆಂಡತಿಯ ಅಣ್ಣನ ಮಗ, ತನಗೆ ಅಳಿಯನ ಲೆಕ್ಕ.
ಹಾಗಾಗಿ ತಾನೇ ಮಾಡಿದ, ಕೃಷ್ಣ ಯುದ್ಧ ಎಲ್ಲ ಮುಗೀತು, ನಾವೆಲ್ಲಿಗೆ ಹೋಗೋಣ, ಕರವೀರಪುರಕ್ಕೆ ಹೋಗೋಣ ಅಂದ್ರೆ ಇಂದಿನ ಕೊಲ್ಲಾಪುರ ಕ್ಷೇತ್ರ. ಕೊಲ್ಲಾಪುರ ಕ್ಷೇತ್ರಕ್ಕೆ ಹೋಗೋಣ ಬಾ ಅಂತ ಕರಿತಾನೆ ಅಂತೆ. ಯಾಕೆ ಹೋಗ್ಬೇಕು ಅಲ್ಲಿಗೆ ಅಂತಂದ್ರೆ, ಮಹಾಲಕ್ಷ್ಮಿಯ ಕ್ಷೇತ್ರ ಸಂದರ್ಶನಾಯ, ಅಲ್ಲಿ ಮಹಾಲಕ್ಷ್ಮಿ ದೇವಿ ನೆಲೆಸಿದ್ದಾಳೆ, ಆ ಮಹಾಲಕ್ಷ್ಮಿಯನ್ನ ನೋಡ್ಲಿಕ್ಕೆ ಅಂತ ನಾವೆಲ್ಲರೂ ಕೂಡ ಸೇರಿಕೊಂಡು ಕರವೀರಪುರಕ್ಕೆ ಹೋಗೋಣ ಎಂಬುದಾಗಿ ದಮಘೋಷ ಕೃಷ್ಣನ ಹತ್ರ ಹೇಳಿದ. ವಾಸ್ತವಿಕವಾಗಿ ಬೇರೆ ಯಾರಾದ್ರೂ ಕೃಷ್ಣನ ಸ್ಥಾನದಲ್ಲಿ ಇದ್ದಿದ್ರೆ ನೀನೇ ಹೋಗು ಅಂತ ಹೇಳ್ಬಿಡ್ತಾ ಇದ್ರು. ಎಷ್ಟೇ ಬಾಂಧವ ಆಗಿದ್ದರೂ ಕೂಡ ತನ್ನ ಮೇಲೆ ನಿಂತುಕೊಂಡು ಯುದ್ಧವನ್ನು ಮಾಡಿದ್ದಾನೆ, ಹಾಗಾಗಿ ಒಪ್ಕೊಳ್ತಾ ಇರ್ಲಿಲ್ಲ. ಯುದ್ಧೇ ಜಿತಸ್ಯ, ಯುದ್ಧದಲ್ಲಿ ಎದುರು ನಿಂತು ಸೋತಿದ್ದಾನೆ ಯಾರು, ದಮಘೋಷ. ಹಾಗಿದ್ದರೂ ಕೂಡ ಅವನಿಗೇನಿದೆ, ಕೃಷ್ಣನಲ್ಲಿ ಪ್ರೀತಿ ಅನ್ನೋದಿದೆ. ಪ್ರೀತ್ಯಾಯುಕ್ತಸ್ಯ, ತನ್ನಲ್ಲಿ ಅವನಿಗೆ ಅಪಾರವಾದಂತಹ ಪ್ರೀತಿ ಇದೆ. ಹಾಗಾಗಿ ತಾನೇ ಮಾಡಿದ, ಯುದ್ಧದಲ್ಲಿ ತನಗೆ ಎದುರುಗಡೆ ನಿಂತುಕೊಂಡು ತನ್ನ ಮೇಲೆ ಆಯುಧಗಳನ್ನು ಎಸೆದಿದ್ದರೂ ಕೂಡ ದಮಘೋಷ ತನ್ನ ಬಂಧು, ತನ್ನ ಸೋದರತ್ತೆಯ ಗಂಡ ಎನ್ನುವಂತಹ ಹಿನ್ನೆಲೆಯಲ್ಲಿ ಪರಮಾತ್ಮ ಏನ್ ಮಾಡಿದ, ಅವನೊಟ್ಟಿಗೆ ಸೇರಿಕೊಂಡು ಕರವೀರಪುರಕ್ಕೆ ಹೊರಟರು ಅಂತ ತಿಳಿಸ್ತಾ ಇದ್ದಾರೆ. ಈ ಆಚಾರ್ಯ ನಮ್ಮ ಸತ್ಯಜ್ಞಾನ ವಿದ್ಯಾಪೀಠ ಪುಸ್ತಕದಲ್ಲೇ ಅಲ್ಲಿ ಭೀತ್ಯಾಯುಕ್ತ, ನೀವು ಪ್ರೀತ್ಯಾಯುಕ್ತ ಅಂತ ಇದ್ರೆ ಭೀತ್ಯಾಯುಕ್ತ ಇನ್ನೊಂದು ಪಾಠಾಂತರ ಇದೆ. ಅದರ ಭೀತಿ ಅಂದ್ರೆ ಭಯದಿಂದ ದಮಘೋಷ ಪ್ರೀತಿ ಅಂದ್ರೆ ಅದೇ ಅಲ್ಲಿ ವರದರಾಜಾಚಾರ್ಯ ಅಂತ ವ್ಯಾಖ್ಯಾನಕಾರರು ಅವ್ರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅದು ಭೀತ್ಯ ಅಂತ ಕೂಡ ಪಾಠ ಇದೆ, ಪಾಠಾಂತರ ಇದೆ ಅಂತ. ಭೀತ್ಯಯುಕ್ತ ಸ್ಥಿತಿ ಪಾಠೆ ಕೃಷ್ಣೇನ ಸಹಕೃತ ಯುದ್ಧ ರೂಪ ಅಪರಾಧ ಭಯೇನ, ಅಂದ್ರೆ ಅವನಿಗೆ ಕೃಷ್ಣನಲ್ಲಿ ಪ್ರೀತಿ ಇತ್ತು ಸಹಜವಾಗಿ, ಅಂತಹ ಪರಮಾತ್ಮನೊಟ್ಟಿಗೆ ನಾನು ಯುದ್ಧ ಮಾಡಿಬಿಟ್ಟೆ, ಅದು ದೊಡ್ಡ ಅಪರಾಧ ಆಯ್ತಲ್ಲ ಅಂತ ತಾನೇ ಮಾಡಿದ, ಪರಮಾತ್ಮನೊಟ್ಟಿಗೆ ಸ್ವಲ್ಪ ಕ್ಷೇತ್ರ ಯಾತ್ರೆ ಮಾಡೋಣ, ನನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಆ ಹಿನ್ನೆಲೆಯಲ್ಲಿ, ಭೀತಿಯಲ್ಲಿ, ಅಪರಾಧದ ಭಯದಲ್ಲಿ, ಪಾಪದ ಭಯದಲ್ಲಿ ತಾನು ಅವನೊಟ್ಟಿಗೆ ಹೋದ ಅಂತ ತಿಳಿಸ್ತಾರೆ ಆ ಪಾಠಾಂತರ ಇಟ್ಕೊಂಡಾಗ. ಭೀತ್ಯ ಅಂತ ಇಟ್ಕೊಂಡಾಗ, ಈಗ ಭೀತ್ಯ ಅಂತ ಇದೆ, ಪ್ರೀತ್ಯ ಅಂತಾನೂ ಇದೆ. ಒಟ್ಟಿನಲ್ಲಿ ದಮಘೋಷನೊಟ್ಟಿಗೆ ಸೇರಿಕೊಂಡು ಶ್ರೀಕೃಷ್ಣ ಪರಮಾತ್ಮ ತಾನು ಹೊರಟ. ಸಾಮಾನ್ಯವಾಗಿ ಸಂಸ್ಕೃತ ಜ್ಞಾನ ಇರುವಂತಹ ವ್ಯಕ್ತಿಗಳಿಗೆ ಈ ಶ್ಲೋಕ ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಶ್ವಸ ಅನ್ನುವಂತಹ ಷಷ್ಠಿ ವಿಭಕ್ತಿ ಶ್ವಸಾಯ ಅಂತ ಆಗೋದಿಲ್ಲ, ಶ್ವಸುಹು ಅಂತ ಆಗುತ್ತೆ. ಅದೇ ರೀತಿಯಾಗಿ ಪತಿನ ಅಂತ ಆಗೋದಿಲ್ಲ, ಪತ್ಯುಹು ಅಂತ ಆಗ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಆಚಾರ್ಯರು ಪ್ರಸ್ತುತ ನಮಗೆ ಸಂಸ್ಕೃತ ಕ್ಷೇತ್ರದಲ್ಲಿ ಪ್ರಸಿದ್ಧವಾದಂತಹ ವ್ಯಾಕರಣ ಅಂತಂದ್ರೆ ಪಾಣಿನಿ ವ್ಯಾಕರಣ. ಆ ಪಾಣಿನಿ ವ್ಯಾಕರಣಕ್ಕೆ ವಾಸ್ತವಿಕವಾಗಿ ಇದು ವಿರುದ್ಧವಾದಂತಹ ಪ್ರಯೋಗ. ಆದರೆ ಆಚಾರ್ಯ ತಾವ್ಯ ಮಾಡಿದ್ದಾರೆ, ಪಿತೃಶ್ವಸಾಯ ಪುತ್ರೋಮೆ ಅಂತ ಆದಿಪರ್ವದಲ್ಲಿ ವೇದವ್ಯಾಸರು ಪ್ರಯೋಗ ಮಾಡಿದ್ದಾರೆ. ವೇದವ್ಯಾಸರು ಅಂತ ಬರೀಬೇಕಾದ್ರೆ ಯಾವ ಪಾಣಿನಿ ಇರ್ಲಿಲ್ಲ, ಯಾರು ಕೂಡ ಇರ್ಲಿಲ್ಲ, ಅಥವಾ ಇದ್ದರೂ ಕೂಡ ಪಾಣಿನಿಯ ವ್ಯಾಕರಣವನ್ನ ಸರ್ವೋತ್ತಮರಾದಂತಹ ವೇದವ್ಯಾಸ ದೇವರು ಫಾಲೋ ಮಾಡಿಕೊಂಡು ಕೂಡ ನಿಯಮ ಏನಿಲ್ಲ. ಹಾಗಾಗಿ ವೇದವ್ಯಾಸ ದೇವರ ಪ್ರಯೋಗವನ್ನ ಮೂಲವನ್ನಾಗಿ ಇಟ್ಟುಕೊಂಡು ಮಧ್ವಾಚಾರ್ಯರು ಇಲ್ಲಿ ಪಿತೃಶ್ವಸಾಯ ಮತ್ತು ಪತಿನ ಅಂತ ಪ್ರಯೋಗ ಮಾಡಿದ್ದಾರೆ ಅಂತ ಮನಂಜಯ ಗೋವಿಂದಾಚಾರ್ಯರು ಒಂದು ವ್ಯಾಕರಣದ ವಿಶೇಷ ಅಂತ ತಿಳಿಸ್ತಾರೆ. ಅಂದ್ರೆ ನಮಗೆ ಮೇಲ್ನೋಟಕ್ಕೆ ಪ್ರಸ್ತುತ ವ್ಯಾಕರಣಕ್ಕೆ ವಿರುದ್ಧವಾಗಿದೆ ಅಂತ ಅನ್ಸುತ್ತೆ, ತಪ್ಪು ಬರೆದಿದ್ದಾರೆ ಏನೋ ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರಿಗೆ ತಪ್ಪೇನು ಬರೆದಿಲ್ಲ. ವೇದವ್ಯಾಸ ದೇವರು ಕೂಡ ಆ ರೀತಿ ಪ್ರಯೋಗ ಮಾಡಿದ್ದಾರೆ. ಶ್ವಸಾಯ ಪತಿನ ಅಂತ ಇದರಲ್ಲಿ ಪ್ರಯೋಗ ಮಾಡಿದ್ದಾರೆ, ಮಹಾಭಾರತದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗವನ್ನು ಇಟ್ಟುಕೊಂಡು ಆಚಾರ್ಯರು ಇಲ್ಲೂ ಕೂಡ ಈ ರೀತಿಯ ಪ್ರಯೋಗ ಮಾಡಿದ್ದಾರೆ ಅಂತ ಒಂದು ಸಮಾಧಾನ. ಇನ್ನೊಂದು ಸಮಾಧಾನ, ಛಾಂದಸತ್ವಾತ್, ಅಂದ್ರೆ ವೇದ ಅಥವಾ ವೇದಕ್ಕೆ ಸಮಾನವಾದಂತಹ ಗ್ರಂಥಗಳಲ್ಲಿ ಲೌಕಿಕ ವ್ಯಾಕರಣವನ್ನ ಅನುಸರಿಸಬೇಕೆನ್ನುವಂತ ನಿಯಮ ಇಲ್ಲ. ಆಚಾರ್ಯರ ಗ್ರಂಥಗಳು ಸರ್ವಮೂಲ ಗ್ರಂಥಗಳು, ವೇದಕ್ಕೆ ಸಮಾನವಾದಂತಹ ಗ್ರಂಥಗಳು. ಹಾಗಾಗಿ ಅಲ್ಲಿ ಅದನ್ನು ಅನುಸರಿಸಬೇಕಾದಂತಹ ನಿಯಮ ಏನು ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಲರಾಮ, ದಮಘೋಷ ಇವರಿಬ್ಬರೊಂದಿಗೆ ಸೇರಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಕರವೀರಪುರಕ್ಕೆ ಹೊರಟ. ಹಾಗಾಗಿ ಕರವೀರಪುರ ನಾವಿವತ್ತು ಏನು ಕೇಳ್ತೇವೆ ಶ್ರೀನಿವಾಸ ಕಲ್ಯಾಣದಲ್ಲಿ, ಮಹಾಲಕ್ಷ್ಮಿ ಪರಮಾತ್ಮನೊಟ್ಟಿಗೆ ಜಗಳವಾಡಿ, ಅರ್ಥಾತ್ ಅದೊಂದು ವಿನೋದ. ಅಲ್ಲಿ ಭೃಗು ಋಷಿಗಳು ಹೋದ್ರು ಅಂತ ಅದಕ್ಕೆ ನೊಂದುಕೊಂಡು ಬಂದು ಅಲ್ಲಿ ನಿಂತ ಮೇಲೆ ಅದು ಮಹಾಲಕ್ಷ್ಮಿ ಕ್ಷೇತ್ರ ಆಗಿದ್ದಲ್ಲ. ಅಲ್ಲಿ ಆ ರೀತಿ ಬರೋದಕ್ಕಿಂತ ಮುಂಚೆನೇ ಅದು ಮಹಾಲಕ್ಷ್ಮಿ ಕ್ಷೇತ್ರವಾಗಿತ್ತು. ಮಹಾಲಕ್ಷ್ಮಿ ಕ್ಷೇತ್ರ ಆಗಿದ್ದಕ್ಕೋಸ್ಕರನೇನೆ ಮಹಾಲಕ್ಷ್ಮಿ ಅಲ್ಲಿಗೆ ಬಂದ್ಲು ಅಂತ ಗೊತ್ತಾಗುತ್ತೆ. ಅದಕ್ಕೆ ಸ್ಪಷ್ಟ ಮಾತು ಆಚಾರ್ಯರ ಈ ಮಾತು. ಯಾಕಂದ್ರೆ ಇದು ನಡಿಬೇಕಾದ್ರೆ ಇನ್ನು ಶ್ರೀನಿವಾಸ ಕಲ್ಯಾಣದೆಲ್ಲ ಆಗಿರ್ಲಿಲ್ಲ, ಮಹಾಲಕ್ಷ್ಮಿ ಕ್ಷೇತ್ರವೇ ಆಗಿತ್ತು. ಹಾಗಾಗಿ ಅಲ್ಲಿ ಮಹಾಲಕ್ಷ್ಮಿ ವೈಕುಂಠದಿಂದಾಗಿ ಅಲ್ಲಿ ಇಳಿದು ಬಂದಂತ ನಾವು ತಿಳಿದುಕೊಳ್ಬೇಕು. ಹೀಗೆ ಅಂತಹ ಕ್ಷೇತ್ರಕ್ಕೆ ಹೋಗೋಣ ಅಂತ ದಮಘೋಷ ಕರೆದಾಗ ಕೃಷ್ಣ
ಬಲರಾಮ ಮತ್ತು ದಮಘೋಷ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮುಂದೆ ಗಂಧರ್ವೋಸೌ ಧನುನಾಮ ನರೋಭೂತ್ ತಸ್ಮಾತ್ ಕೃಷ್ಣೇ ಭಕ್ತಿಮಾಂಶ್ಚಾಸ ರಾಜ. ಪುರಂ ಪ್ರಾಪ್ತಾನ್ಸ್ತಾನ್ ಸವಿಜ್ಞಾಯ ಪಾಪಃ ಶೃಗಾಲಾಖ್ಯೋ ವಾಸುದೇವಃ ಕ್ರುಧಾಗಾತ್. ಪದಚ್ಛೇದ. ಕೃಷ್ಣ ಗಂಧರ್ವಃ ಅಸೌ ಧನುನಾಮ ನರಃ ಅಭೂತ್ ತಸ್ಮಾತ್ ಕೃಷ್ಣೇ ಭಕ್ತಿಮಾನ್ ಚ ಆಸ ರಾಜ ಪುರಂ ಪ್ರಾಪ್ತಾನ್ ತಾನ್ ಸಹ ವಿಜ್ಞಾಯ ಪಾಪಃ ಶೃಗಾಲಾಖ್ಯಃ ವಾಸುದೇವಃ ಕ್ರುಧ ಅಗಾತ್. ಈ ದಮಘೋಷ ಯಾರು? ಶಿಶುಪಾಲನಂತಹ ದುಷ್ಟ ವ್ಯಕ್ತಿಯ ತಂದೆಯಾಗಿದ್ದರೂ ಕೂಡ ಪರಮಾತ್ಮನಲ್ಲಿ ಏನೋ ಆ ರೀತಿಯ ಒಂದು ವಿಶೇಷ ಭಕ್ತಿ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಗಂಧರ್ವೋಸು ಧನುನಾಮ ನರೋಭೂತ್. ಈ ದಮಘೋಷ ವಾಸ್ತವಿಕವಾಗಿ ಮೂಲತಃ ಧನು ಎಂತ ಹೆಸರುಳ್ಳುವಂತಹ ಒಬ್ಬ ಗಂಧರ್ವನಾಗಿದ್ದ. ಈಗ ಇವನೇನಾಗಿದ್ದ? ನರೋಭೂತ್, ಮನುಷ್ಯನಾಗಿ ಹುಟ್ಟಿದ್ದಾನೆ. ಅಶ್ಚಾಸನ ರಾಜ, ಮೂಲತಃ ಇವನು ಸಜೀವ. ಧಮಘೋಷ ಧನು ಎನ್ನುವಂತ ಗಂಧರ್ವ. ಹಾಗಾಗಿ ಅವನಿಗೆ ಪರಮಾತ್ಮನಲ್ಲಿ ವಿಶೇಷವಾದಂತಹ ಭಕ್ತಿ ಎಂಬುದು ಇತ್ತು. ಇಷ್ಟ ಆಯ್ತು. ಈ ಕರವೀರ ಪಟ್ಟಣ ಇತ್ತಲ್ಲ, ಅದಕ್ಕೆ ರಾಜ ಯಾರು ಅಂತಂದ್ರೆ ಶೃಗಾಲ ವಾಸುದೇವ. ಶೃಗಾಲ ವಾಸುದೇವ ಅಂದ್ರೆ ನಾವು ಹಿಂದೆ 12ನೇ ಅಧ್ಯಾಯದ ಕಥೆಯನ್ನು ಕೇಳಿದ್ದೇವೆ. ಅವನು ವಸುದೇವನದ್ದೇ ಮಗನಾಗಿದ್ದ. ವಸುದೇವನ ಮಗ. ಅವನು ಪುತ್ರಿಕಾ ಪುತ್ರ ಧರ್ಮ ಅಂದ್ರೆ ಏನು, ಒಬ್ಬ ವ್ಯಕ್ತಿಗೆ ಗಂಡು ಸಂತಾನ ಇರಲ್ಲ, ಹೆಣ್ಣು ಸಂತಾನ ಮಾತ್ರ ಇರುತ್ತೆ. ಆ ಹೆಣ್ಣನ್ನ ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿಕೊಡ್ಬೇಕಾದ್ರೆ ಒಂದು ನಿಯಮವನ್ನು ಮಾಡಿರ್ತಾರೆ. ಇವಳಲ್ಲಿ ಹುಟ್ಟುವಂತಹ ಗಂಡು ಮಗು ನನಗೆ ಕೊಡಬೇಕು ಅಂತ. ಆ ರೀತಿಯಾಗಿ ದಿತಿ ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಳು. ದಿತಿ ಅನ್ನಂತ ದೈತ್ಯ ಅಂದ್ರೆ ಕಶ್ಯಪರ ಹೆಂಡತಿ. ಅಂತಹ ಅವಳನ್ನ ವಸುದೇವ ಮದುವೆಯಾಗಿದ್ದ, ಪುತ್ರಿಕಾ ಪುತ್ರ ಧರ್ಮದಿಂದಾಗಿ. ಅಂತಹ ಆ ವಸುದೇವನಿಗೆ ಹುಟ್ಟಿದಂಥವನು ಯಾರು ಅಂತಂದ್ರೆ ಶೃಗಾಲ ವಾಸುದೇವ. ಈ ವಾಸುದೇವ ಇವನನ್ನೇ ಮಾಡಿಬಿಟ್ಟ, ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ತಾನು ಕರವೀರ ರಾಜನ, ಒಂದು ನಿಮಿಷ, ಒಟ್ಟು ಇಬ್ಬರನ್ನು ಮದುವೆಯಾಗಿದ್ದ. ಅದರಲ್ಲಿ ಕರವೀರ ರಾಜನ ಮಗಳನ್ನು ಕೂಡ ಮದುವೆಯಾಗಿದ್ದ. ಅವಳು ಯಾರು ಅಂತಂದ್ರೆ ಧನು ಅಂತ. ಅವಳಲ್ಲಿ ಹುಟ್ಟಿದಂತಹ ಮಗ ಈ ಯಾವ ಶೃಗಾಲ ವಾಸುದೇವ. ಹಾಗಾಗಿ ಪರಮಾತ್ಮನ ಸಹೋದರನ ಲೆಕ್ಕ, ಅಣ್ಣನ ಲೆಕ್ಕ. ಯಾಕಂದ್ರೆ ಪರಮಾತ್ಮನ ತಂದೆ ವಸುದೇವ, ಆ ವಸುದೇವನ ಇನ್ನೊಬ್ಬ ಮಗನೇನೆ ಈ ಶೃಗಾಲ ವಾಸುದೇವ. ಹೀಗೆ ಆ ಶೃಗಾಲ ವಾಸುದೇವ ಈ ಕರವೀರ ಪಟ್ಟಣಕ್ಕೆ ರಾಜನಾಗಿದ್ದ. ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ವಸುದೇವನಿಂದಾಗಿ ಹುಟ್ಟಿ ಮುಂದೆ ಆ ಕರವೀರ ರಾಜನಿ ತನ್ನ ತಾತನಿಗೆ ದತ್ತುವಾಗಿ ಹೋಗಿದ್ದ. ಅವನು ಈಗ ಪ್ರಸ್ತುತ ರಾಜನಾಗಿದ್ದಾನೆ. ಅವನಿಗೆ ಗೊತ್ತಾಯಿತು, ಪುರಂ ಪ್ರಾಪ್ತಾನ್, ನನ್ನ ಪಟ್ಟಣಕ್ಕೆ, ನನ್ನ ಕರವೀರ ಪಟ್ಟಣಕ್ಕೆ ಯಾರು ಬಂದಿದ್ದಾರೆ? ಕೃಷ್ಣ ಬಂದಿದ್ದಾನೆ ಅಂತ. ಕೃಷ್ಣ ಬಂದಿದ್ದಾನೆ ಎನ್ನುವಂತಹ
ವಿಚಾರ ಗೊತ್ತಾಯಿತು. ವಿಚಾರ ಗೊತ್ತಾದಾಗ ಅವನಿಗೆ ವಾಸ್ತವಿಕವಾಗಿ ವಸುದೇವನ ಮೇಲೆ ಮತ್ತು ಕೃಷ್ಣನ ಮೇಲೆ ಭಾರಿ ಒಂಥರ ದ್ವೇಷ. ಯಾಕೆ ತಂದ್ರೆ ತನ್ನ ತಾಯಿಯನ್ನ ವಸುದೇವ ಬಿಟ್ಟು ಬಿಟ್ಟ ಆಮೇಲೆ ಅಂತ ಒಂದು ರೀತಿಯಾಗಿ ದ್ವೇಷ ಇತ್ತು. ಹಾಗಾಗಿ ತಾನೇ ಮಾಡಿದ, ಈಗ ಕೃಷ್ಣ ನನ್ನ ರಾಜ್ಯಕ್ಕೆ ಬಂದಿದ್ದಾನೆ, ಅವನನ್ನ ಬಿಡಬಾರದು, ಕೊಲ್ಲಬೇಕು ಅಂತ ತಾನೇ ಮಾಡಿದ, ಸೃಗಾಲಾಕ್ಯ ವಾಸುದೇವ ಕ್ರುಧಾಗ, ಸಿಟ್ಟಿನಿಂದಾಗಿ ಯುದ್ಧಕ್ಕೆ ಅಂತ ಬಂದ. ಒಟ್ಟಿನಲ್ಲಿ ದಮಘೋಷ, ಬಲರಾಮ, ಕೃಷ್ಣ 3 ಜನ ಸೇರಿಕೊಂಡು ಕರವೀರ ಪಟ್ಟಣಕ್ಕೆ ಬಂದರು. ಈ ದಮಘೋಷ ಯಾರು ಅಂತಂದ್ರೆ ಒಬ್ಬ ಯೋಗ್ಯನಾದಂತಹ ಗಂಧರ್ವ, ಧನು ಎನ್ನುವಂತಹ ಗಂಧರ್ವ. ಅಲ್ಲಿಗೆ ಬಂದಾಗ ಏನಾಯ್ತು, ಆ ಪಟ್ಟಣದ ರಾಜನಾದಂತಹ ಶೃಗಾಲ ವಾಸುದೇವ ಕೃಷ್ಣನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ. ಯಾಕೆ ತಂದ್ರೆ ವಾಸ್ತವಿಕವಾಗಿ ಅವನು ಯಾರ ಮಗ? ವಸುದೇವನ ಮಗನೇನೆ, ಕೃಷ್ಣನಿಗಿಂತ ಪೂರ್ವದಲ್ಲಿ ಹುಟ್ಟಿದಂಥವನು. ಆದರೆ ವಸುದೇವನ ಮೇಲೆ ದ್ವೇಷ ಮತ್ತು ಅವನ ಸಂತಾನದ ಮೇಲೂ ದ್ವೇಷ. ಯಾಕೆ ತಂದ್ರೆ ಮದುವೆಯಾದ ಮೇಲೆ ಹೆಂಡತಿ, ಅರ್ಥಾತ್ ಯಾರ ಹೆಂಡತಿ? ಈ ಶೃಗಾಲ ವಾಸುದೇವನ ತಾಯಿ, ವಸುದೇವನ ಹೆಂಡತಿ ತನ್ನ ತವ್ರ ಮನೆಗೆ ಅಂತ ಬಂದಿದ್ಲು. ವಾಪಸ್ ಬರ್ಬೇಕಾದ್ರೆ ಏನಾಗ್ಬಿಟ್ಟಿತ್ತು, ತವ್ರ ಮನೆಗೆ ಬಂದು ಮಗನನ್ನ ತಂದೆ ಕೊಟ್ಟು ಎಲ್ಲ ಒಪ್ಪಿಸಿ ಬರ್ಬೇಕಾದ್ರೆ ಈ ವಸುದೇವ ಮತ್ತು ದೇವಕಿಯರನ್ನ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದ ಯಾರು? ಕಂಸ. ಹಾಗಾಗಿ ನನ್ನ ತಂದೆ ನನ್ನ ತಾಯಿಯ ಜೊತೆ ಇರ್ಲಿಲ್ಲ, ಅರ್ಥಾತ್ ವಸುದೇವ ನನ್ನ ತಾಯಿಯ ಜೊತೆ ಇರ್ಲಿಲ್ಲ ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪರಮಾತ್ಮನನ್ನ ಮತ್ತು ವಸುದೇವನನ್ನ ದ್ವೇಷ ಮಾಡ್ತಾ ಇದ್ದ. ಹಾಗಾಗಿ ಆ ಕೃಷ್ಣ ನನ್ನ ರಾಜ್ಯಕ್ಕೆ ಬಂದಿದ್ದಾನೆ, ಅವನನ್ನ ಸಾಯಿಸಬೇಕು ಅಂತ ತಾನು ಯುದ್ಧಕ್ಕೆ ಅಂತ ನಿಂತುಕೊಂಡ. ಮುಂದೆ ಸೂರ್ಯಪ್ರದತ್ತಂ ರಥಮಾರುಹ್ಯ ದಿವ್ಯಂ ವರಾದ್ ಅವಧ್ಯ ತಿಗ್ಮರುಚೇ ಸಕೃಷ್ಣಂ. ಯೋದ್ಧುಂ ಯಯೌ ಅಮುಚಾಸ್ತ್ರ ಸಂಘಾನ್ ಅಥವಾ ಅಮುಚತ್ ಚ ಅಸ್ತ್ರ ಸಂಘಾನ್ ಶಿರಸ್ತಸ್ಯಾಥಾಶು ಜಹಾರ ಕೃಷ್ಣಃ. ಪದಚ್ಛೇದ. ಸೂರ್ಯಪ್ರದತ್ತಂ ರಥಂ ಆರುಹ್ಯ ದಿವ್ಯಂ ವರಾತ್ ಅವಧ್ಯ ತಿಗ್ಮರುಚೇಃ ಸಹ ಕೃಷ್ಣಂ ಯೋದ್ಧುಂ ಯಯೌ ಅಮುಚತ್ ಚ ಅಸ್ತ್ರಸಂಘಾನ್ ಶಿರಃ ತಸ್ಯ ಅಥ ಆಶು ಜಹಾರ ಕೃಷ್ಣಃ. ಈ ಶೃಗಾಲ ವಾಸುದೇವ ಎಂಥವನು ಅಂತಂದ್ರೆ ತಿಗ್ಮರುಚೇಹೇ ವರಾತ್. ತಿಗ್ಮರುಚಿ ಅಂತಂದ್ರೆ ತೀಕ್ಷ್ಣ ಕಿರಣ ಇರುವಂಥವನು, ಅಂದ್ರೆ ಸೂರ್ಯ ಅಂತ. ಸೂರ್ಯನ ವರ ಇತ್ತವನಿಗೆ. ಏನಂತ? ವರಾತ್ ಅವಧ್ಯ, ನೀನು ಅವಧ್ಯನಾಗುವಂತ ಶೃಗಾಲ ವಾಸುದೇವನಿಗೆ ಸೂರ್ಯನ ವರ ಇತ್ತು. ಜೊತೆಗೆ ಸೂರ್ಯ ಅವನಿಗೆ ದಿವ್ಯವಾದಂತಹ ರಥವನ್ನು ಕೂಡ ಕೊಟ್ಟಿದ್ದ. ಹೀಗೆ ಸೂರ್ಯಪ್ರದತ್ತಂ ರಥಮಾರುಹ್ಯ ದಿವ್ಯಂ ಅಂತಹ ರಥವನ್ನು ಏರಿ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಟ. ಅಸ್ತ್ರಸಂಘಾನ್ ಅಮುಚತ್, ಆ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಅನೇಕ ಅಸ್ತ್ರಗಳನ್ನ ಎಸೆದ. ಆವಾಗ ಕೃಷ್ಣ ಏನ್ ಮಾಡಿದ? ತಸ್ಯ ಶಿರಃ ಆಶು ಜಹಾರ, ಆ ಶೃಗಾಲ ವಾಸುದೇವನ ತಲೆಯನ್ನ ಕತ್ತರಿಸಿದ. ಮುಂದೆ ದ್ವಿಧಾ ಕೃತ್ವ ದೇಹಮಸ್ಯಾರಿಣಾ ಚ ಪುತ್ರಂ ಭಕ್ತಂ ತಸ್ಯ
राज्येऽभिषिच्य सशक्रदेवं मणिभद्रः पुरायो ययौ पुरीं स्वां सहितोग्रजेन। पदच्छेद द्विधा कृत्वा देहम् अस्य अरिणा च पुत्रं भक्तं तस्य राज्ये अभिषिच्य सः शक्रदेवं मणिभद्रः पुरा यः ययौ पुरीं स्वां सहितः ಅಗ್ರಜೇನ. ಅವನ ತಲೆಯನ್ನ ಕತ್ತರಿಸಿದ. ಅಷ್ಟು ಮಾತ್ರ ಅಲ್ಲ, ಅರಿಣ, ಅರಿ ಅಂದ್ರೆ ಚಕ್ರ, ತನ್ನ ಚಕ್ರದಿಂದಾಗಿ ಪರಮಾತ್ಮ ಅವನ ದೇಹವನ್ನ ದ್ವಿಧಾಕೃತ್ವ, ಎರಡು ಭಾಗವಾಗಿ ಸೀಳಿ ಹಾಕಿಬಿಟ್ಟ. ಒಟ್ಟಿನಲ್ಲಿ ಅವರ ಸಂಹಾರವನ್ನು ಮಾಡಿ ಅವರ ಮಗ ತಸ್ಯ ಪುತ್ರಂ ಭಕ್ತಂ, ಅವನ ಮಗ ಪರಮಾತ್ಮನ ಉತ್ತಮ ಭಕ್ತನಾಗಿದ್ದ, ಅವನ ಹೆಸರೇನು ಶಕ್ರದೇವ ಅಂತ. ಅವನ್ಯಾರು ಮೂಲತಃ ಅಂತಂದ್ರೆ ಮಣಿಭದ್ರ ಪುರಾಯ, ಹಿಂದೆ ಅವನು ವಾಸ್ತವಿಕವಾಗಿ ಮಣಿಭದ್ರ ಎಂಬಂತಹ ಒಬ್ಬ ದೇವತೆ. ಆ ಮಣಿಭದ್ರ ಈಗ ಶಕ್ರದೇವನಾಗಿ ಹುಟ್ಟಿದ್ದಾನೆ. ಅಂತಹ ಶೃಗಾಲವಾಸುದೇವನ ಮಗನಾದಂತಹ, ತನ್ನ ಭಕ್ತನಾದಂತಹ, ಮಣಿಭದ್ರನ ಅವತಾರನಾದಂತಹ ಶಕ್ರದೇವನನ್ನ ಆ ರಾಜ್ಯದಲ್ಲಿ ಅಭಿಷಿಚ್ಯ, ಪಟ್ಟಾಭಿಷೇಕ ಮಾಡಿ ತಾವೇ ಮಾಡಿದರು. ಸಹಿತ ಅಗ್ರಜೇನ, ತನ್ನ ಅಣ್ಣನಾದಂತಹ ಬಲರಾಮನೊಟ್ಟಿಗೆ ಸೇರಿಕೊಂಡು ಸ್ವಾಂ ಪುರೀಂ ಯಯೋ, ತನ್ನ ನಗರಕ್ಕೆ ಹೋದ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಮಥುರಾಪಟ್ಟಣದಿಂದಾಗಿ ಓಡಿ ಬಂದು ತಾನೇ ಮಾಡಿದ ಗೋಮಂತಕ ಪರ್ವತದಲ್ಲಿ ಇದ್ದುಕೊಂಡು ಅನೇಕ ದುಷ್ಟರನ್ನ, ಅವನ ಅಪಾರವಾದಂತಹ ಸೈನ್ಯವನ್ನ, ಜರಾಸಂಧನ 23 ಅಕ್ಷೋಣಿ ಸೈನ್ಯವನ್ನ ನಾಶ ಮಾಡಿದ. ನಂತರ ಈ ಕರವೀರ ಪಟ್ಟಣಕ್ಕೆ ಬಂದು ಅಲ್ಲಿ ಇದ್ದಂತಹ ದುಷ್ಟನಾದಂತಹ ಮತ್ತು ಯಾದವರ ಪರಮದ್ವೇಷಿ, ಯಾದವರನ್ನ ಈ ಪೌಂಡ್ರಕ ವಾಸುದೇವ ಮತ್ತು ಶೃಗಾಲ ವಾಸುದೇವ ಇಬ್ಬರು ಕೂಡ ನಿರಂತರವಾಗಿ ದ್ವೇಷ ಮಾಡ್ತಾ ಇದ್ರು. ಹೀಗೆ ಮತ್ತು ದುಷ್ಟರು ಆಗಿದ್ರು ಸ್ವಭಾವತಃ. ಅವರನ್ನ ಪರಮಾತ್ಮ ಸಂಹಾರ ಮಾಡಿದ. ಹೀಗೆ ಕರವೀರ ಪಟ್ಟಣ ಒಳ್ಳೆ ಪುಣ್ಯವಾದಂತಹ ಪವಿತ್ರವಾದಂತಹ ಪಟ್ಟಣ, ಲಕ್ಷ್ಮೀದೇವಿಯ ಆವಾಸ ಸ್ಥಾನ. ಅಂತಹ ಪಟ್ಟಣವನ್ನ ಈ ದುಷ್ಟರಾದಂತಹ ರಾಜ ಆಳ್ತಾ ಇದ್ದ. ಹಾಗಾಗಿ ಅವನನ್ನ ಸಂಹಾರ ಮಾಡಿ ಒಳ್ಳೆ ಧಾರ್ಮಿಕರಾದಂತಹ, ತನ್ನ ಭಕ್ತನೂ ಆದಂತಹ ಶಕ್ರದೇವರನ್ನ ಅಲ್ಲಿ ಪಟ್ಟಾಭಿಷೇಕ ಮಾಡಿದ. ಕೊನೆಯ ಶ್ಲೋಕ, ನೀತಿಂ ಬಲಿಷ್ಠಸ್ಯ ವಿಹಾಯ ಸೇನಾಂ ದೂರಾತ್ ಯುದ್ಧಂ ದರ್ಶಯಿತ್ವೈವ ಗುಪ್ತೈ. ಸ್ವಸೇನಾಯಾಃ ಸರ್ವಪೂರ್ಣಾತ್ಮಶಕ್ತಿಃ ಪುನಃ ಪುರೀಂ ಪ್ರಾಪ್ಯ ಸಂಪೂಜಿತೋ ವಸತ್. ಪದಚ್ಛೇದ ನೀತಿಂ ಬಲಿಷ್ಠಸ್ಯ ವಿಹಾಯ ಸೇನಾಂ ದೂರಾತ್ ಯುದ್ಧಂ ದರ್ಶಯಿತ್ವಾ ಏವ ಗುಪ್ತೈ ಸ್ವಸೇನಾಯಾಃ ಸರ್ವಪೂರ್ಣಾತ್ಮಶಕ್ತಿಃ ಪುನಃ ಪುರೀಂ ಪ್ರಾಪ್ಯ ಸಂಪೂಜಿತಃ ಅವಸತ್. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯೇ ಶೃಗಾಲವಧೋ ನಾಮ ಷೋಡಶಃ ಅಧ್ಯಾಯಃ.
ಹೀಗೆ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಸರ್ವ ಪೂರ್ಣಾತ್ಮ ಶಕ್ತಿ, ಪರಿಪೂರ್ಣವಾದಂತಹ ಶಕ್ತಿಯೇನೆ ಸ್ವರೂಪವಾಗಿ ಉಳ್ಳಂಥವನು, ಅರ್ಥಾತ್ ಶಕ್ತಿ ಸ್ವರೂಪ ಅಂದ್ರೆ ಅವನಲ್ಲಿರುವಂತಹ ಪ್ರತಿಯೊಂದು ಗುಣಗಳು ಕೂಡ ಅವನ ಸ್ವರೂಪವೇ ಆಗಿವೆ. ಅಂತಹ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಬಲಿಷ್ಠಸ್ಯ ಸೇನಾಂ ದೂರಾತ್ ಯುದ್ಧಂ ನೀತಿಂ ದರ್ಶಯಿತ್ವ, ಅಂದ್ರೆ ಅತ್ಯಂತ ಬಲಿಷ್ಠವಾದಂತಹ ಸೇನೆ ಎದುರುಗಡೆ ಬಂದಾಗ ಮೊದಲು ಮಾಡಬೇಕಾದ್ದೇನು, ಸ್ವಸೇನಾಯ ಗುಪ್ತಿ, ತನ್ನ ಸೇನೆಯನ್ನು ತಾನು ಮೊದಲು ರಕ್ಷಣೆ ಮಾಡ್ಕೊಳ್ಬೇಕು. ಹಾಗಾಗಿ ಏನ್ ಮಾಡ್ಬೇಕು, ತನ್ನ ಸೈನ್ಯದ ರಕ್ಷಣೆಗೋಸ್ಕರ ದೂರಾತ್ ಯುದ್ಧಂ, ದೂರ ಹೋಗಿ ಯುದ್ಧ ಮಾಡಬೇಕು. ಪರಮಾತ್ಮ ಮಾಡಿದ್ದೇನಿಲ್ಲಿ, ಎದುರುಗಡೆ ಬಲಿಷ್ಠವಾದಂತಹ ಸರ್ವ ಆಯುಧಗಳಿಂದಾಗಿ ಕೂಡಿದಂತಹ ಜರಾಸಂಧನ ಸೈನ್ಯ ಇದೆ. ತನ್ನ ಸೈನ್ಯ, ಯಾದವರ ಸೈನ್ಯ ಚಿಕ್ಕದು ಮತ್ತು ಅಷ್ಟು ಆಯುಧಗಳು ಕೂಡ ಇಲ್ಲ. ಹಾಗಾಗಿ ಯುದ್ಧ ಆದರೆ ತನ್ನ ಸೈನ್ಯಕ್ಕೆ ಅಪಾರ ಹಾನಿಯಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ತನ್ನ ಸೈನ್ಯವನ್ನ ಗುಪ್ತೈ, ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ದೂರಾತ್ ಯುದ್ಧಂ, ಮಥುರಾಪಟ್ಟಣದಿಂದಾಗಿ ಇಂದಿನ ಗೋವಾದ ತನಕ, ಗೋಮಂತಕ ಪರ್ವತದ ತನಕ ತಾನು ಅಲ್ಲಿಗೆ ಬಂದು ಅಲ್ಲಿ ಯುದ್ಧವನ್ನು ಮಾಡಿ ಆ ಜರಾಸಂಧನ ಎಲ್ಲ ಸೈನ್ಯವನ್ನು ಕೂಡ ಸಂಹಾರ ಮಾಡಿದ. ಹೀಗೆ ಮಾಡಿದ್ರಿಂದಾಗಿ ಏನಾಯ್ತು, ಯಾದವರ ಸೈನ್ಯ ಉಳಿದುಕೊಂಡಿತು. ಯಾದವರ ಸೈನ್ಯಕ್ಕೆ ಕಿಂಚಿತ್ತೂ ಹಾನಿ ಆಗಲಿಲ್ಲ. ಅಲ್ಲಿ ಯುದ್ಧ ಮಾಡಿದ್ರು ಕೃಷ್ಣನಿಗೆ ಗೆಲ್ತಾ ಇದ್ದ, ಮಥುರಾಪಟ್ಟಣದಲ್ಲಿ ಯುದ್ಧ ಮಾಡಿದ್ರೆ. ಆದರೆ ಯಾದವರ ಸೈನ್ಯಕ್ಕೆ ಸ್ವಲ್ಪ ಹಾನಿ ಆಗ್ತಾ ಇತ್ತು. ಅದಕ್ಕಾಗಿ ಪರಮಾತ್ಮ ಈ ರೀತಿ ಮಾಡಿದ. ಮತ್ತು ಜಗತ್ತಿಗೆ ಒಂದು ನೀತಿ, ಯಾದವರ ಸೈನ್ಯವನ್ನ ರಕ್ಷಣೆ ಮಾಡಿ ಯುದ್ಧ ಮಾಡುವಂತ ಸಾಮರ್ಥ್ಯ ಪರಮಾತ್ಮನಿಗೆ ಇದ್ದೇ ಇದೆ. ಆದರೆ ಜಗತ್ತಿಗೆ ಒಂದು ನೀತಿಯನ್ನು ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡಿದ, ಆ ಸೈನ್ಯವನ್ನ ದೂರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಯುದ್ಧವನ್ನು ಮಾಡಿ ಅದನ್ನ ತನ್ನ ನಗರವನ್ನ ಪರಮಾತ್ಮ ರಕ್ಷಣೆ ಮಾಡಿದ. ಈ ರೀತಿಯಾಗಿ ನೀತಿಯನ್ನು ಜಗತ್ತಿಗೆ ತೋರಿಸಿ ಪುನಃ ಪುನೀಂ ಪ್ರಾಪ್ಯ, ಪುನಃ ತನ್ನ ನಗರಕ್ಕೆ ಬಂದು ಸಂಪೂಜಿತ ಅವಸತು, ಎಲ್ಲ ಯಾದವರಿಂದಾಗಿ ಪೂಜಿತನಾಗಿ ಪರಮಾತ್ಮ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಸಣ್ಣ ಅಧ್ಯಾಯ, 33 ಶ್ಲೋಕ ಇರುವಂತಹ ಪುಟ್ಟ ಅಧ್ಯಾಯ. ಇದಕ್ಕೆ ಆಚಾರ್ಯರು ಶೃಗಾಲ ವಧ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರಧಾನವಾಗಿರೋದು ಶೃಗಾಲ ವಾಸುದೇವನೆಂಬಂತಹ ದುಷ್ಟನ ಸಂಹಾರದ ಕಥೆ. ಈ ರೀತಿಯಾಗಿ ಪರಮಾತ್ಮ ಅವನ ಸಂಹಾರವನ್ನು ಮಾಡ್ತಾನೆ. ಇದಾದ ಮೇಲೆ ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಆ ರುಕ್ಮಿಣಿ ದೇವಿಯ ಪಟ್ಟಾಭಿಷೇಕ ಎಂಬುದು ನಡೀತಾ ಇರುತ್ತೆ. ಅಲ್ಲಿಗೆ ಪರಮಾತ್ಮ ಹೋಗ್ತಾನೆ. ಆ ಎಲ್ಲಾ ಕಥೆಯನ್ನು ತಿಳಿಸ್ತಾ ಹೋಗ್ತಾರೆ. ಮತ್ತೆ ಆ ಚಿಂತನೆಯನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.